ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ, ಈ ಕ್ಷಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಓಕೆನಾ? ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡದೇ ಇದ್ದವರು ಫಾಲೋ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ರಿಸೀವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ವಾವ್, 3 ಆಫ್ ಪೆಂಟಿಕಲ್ ಬರ್ತಿದೆ. ಫಸ್ಟ್ ಕಾರ್ಡ್ ಏಸ್ ಆಫ್ ಸಾರ್ಡ್ಸ್, ಓಕೆ, ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ದ ಎಂಪರರ್. ಅವರ ಕರೆಂಟ್ ಯೋಚನೆಯಲ್ಲಿ ಈ ಕ್ಷಣ ಅವ್ರು ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಅಥವಾ ನೀವು ನಿಮ್ಮ ಪರ್ಸನ್ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಿರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. ಕರೆಂಟ್ ಎನರ್ಜಿಯಲ್ಲಿ ಅವ್ರು ನಿಮಗೆ ಮೆಸೇಜ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಆ್ಯಂಡ್ ಮುಂಚಿನ ಹಾಗೆ ರಿಲೇಶನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ಯೋಚನೆ ಬರ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನ ತಡೆಯೋದಕ್ಕೆ ಯಾವುದೋ ಒಂದು ವ್ಯಕ್ತಿ ಅವರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಹತ್ರಕ್ಕೆ ಬರ್ದೇ ಇರೋ ಹಾಗೆ ಅಡ್ಡಿ ಮಾಡ್ತಿರೋಂಥ ಎನರ್ಜಿ ಬರ್ತಿದೆ. ಆ್ಯಂಡ್ ಅವರಲ್ಲಿ ಈಗೋ ಕೂಡ ಜಾಸ್ತಿನೇ ಕಾಣಿಸ್ತಾ ಇದೆ, ಓಕೆನಾ? ಸೊ ನೀವಿಬ್ರ ಮಧ್ಯ ಎಲ್ಲೋ ಒಂದು ಕಡೆ ಮೂರನೇ ವ್ಯಕ್ತಿಯ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ಮೂರನೇ ವ್ಯಕ್ತಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಫ್ರೆಂಡ್ ಕೂಡ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು, ಅಥವಾ ಅವರ ಸಿಸ್ಟರ್, ಬ್ರದರ್, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸೇ ಆಗಿರಬಹುದು. ಈ ಥರದ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ತುಂಬ ಇದೆ ಇಲ್ಲಿ, ಆಸೆ ತುಂಬ ಕಾಣಿಸ್ತಾ ಇದೆ, ಓಕೆನಾ? ಆ್ಯಂಡ್ ಇಲ್ಲಿ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬಂದಿರೋ ಕಾರಣ ಎಲ್ಲೋ ಒಂದು ಕಡೆ ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು, ಅಥವಾ ಆ ಒಂದು ಅವತ್ತಿಂದ ಒಂದು ಹೊಸ ಆರಂಭ, ಒಂದು ಮತ್ತೆ ಪ್ರೀತಿನ ಶುರು ಮಾಡಬೇಕು ಅನ್ನೋಂಥ ಆಸೆ ಅವರಲ್ಲಿ ಬರ್ತಾ ಇದೆ. ಈಗಿನ ಕರೆಂಟ್ ಯೋಚನೆಯಲ್ಲಿ ಅವರಿಗೆ ಈ ಒಂದು ವ್ಯಾಲೆಂಟೈನ್ಸ್ ಡೇಗಾದ್ರೂ ನಾನು ವಿಶ್ ಮಾಡಬಹುದಿತ್ತು ಅನ್ನೋಂಥ ಯೋಚನೆ ಅವರಲ್ಲಿ ಬರ್ತಾ ಇದೆ, ಓಕೆನಾ? ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.